ನಮಸ್ತೆ. ಶ್ರೀ ಪರಂಜ್ಯೋತಿ ಕಲ್ಕಿಯವರ ಪವಾಡ. ಇಂದಿನ ಪವಾಡದಲ್ಲಿ ಕೊಯಮತ್ತೂರಿನ ರಮಾ ಕೃಷ್ಣಮೂರ್ತಿ ಅವರು ತಮ್ಮ ಅನುಭವವನ್ನು ಹೀಗೆ ಹಂಚಿಕೊಂಡಿದ್ದಾರೆ. ಈ ಪವಾಡವು 2021ರ ಜನವರಿಯಲ್ಲಿ ಸಂಭವಿಸಿತು. ನಾವು ಮೊದಲ ಬಾರಿಗೆ ಶ್ರೀ ಸತ್ಯಲೋಕದ ಹೋಮಗಳಿಗೆ ವಾರ್ಷಿಕವಾಗಿ ಹಣ ಪಾವತಿಸುವ ನಿರ್ಧಾರಕ್ಕೆ ಬಂದೆವು. ಸಂಕಲ್ಪ ಪ್ರಾರ್ಥನೆಯ ಬಳಿಕ ಈ ದೇಣಿಗೆಗಾಗಿ ಅಗತ್ಯವಿರುವ ಹಣ ಎಲ್ಲಿಂದ ಬರುತ್ತದೆ ಎಂಬ ಗಂಭೀರ ಚಿಂತೆಯಲ್ಲಿ ನಾನು ಮುಳುಗಿದ್ದೆ. ತಕ್ಷಣವೇ ನಾನು ಶ್ರೀ ಪರಂಜ್ಯೋತಿ ಭಗವತಿ ಭಗವಾನರಿಗೆ ಅನುಗ್ರಹವನ್ನು ಕೋರಿ ಅವರಿಗೆ ಪ್ರಾರ್ಥಿಸಿದೆ. ಕೆಲವೇ ದಿನಗಳಲ್ಲಿ ಕೊರೋನಾ ಸಂಕಟದ ಸಂದರ್ಭದಲ್ಲಿ ಅಮೆರಿಕದ ಸರ್ಕಾರವು ಎಲ್ಲ ನಿವಾಸಿಗಳಿಗೆ ಆರ್ಥಿಕ ನೆರವು ನೀಡುವುದಾಗಿ ಘೋಷಿಸಿತು. ನಾವು ಬ್ಯಾಂಕ್ ಖಾತೆಯನ್ನು ಪರಿಶೀಲಿಸಿದಾಗ 2 ಲಕ್ಷ ರೂಪಾಯಿಗಳ ಹಣ ಜಮೆಯಾಗಿರುವುದನ್ನು ಕಂಡು ನಾನು ಆಶ್ಚರ್ಯಚಕಿತಳಾದೆ. ಆ ಮೊತ್ತವನ್ನು ನಾವು ಶ್ರೀ ಸತ್ಯಲೋಕದ ವಾರ್ಷಿಕ ಹೋಮಕ್ಕಾಗಿ ಪಾವತಿಸಿದೆವು. ಈ ಅಪಾರ ಆಶೀರ್ವಾದಕ್ಕಾಗಿ ಪ್ರೀತಿಯ ಶ್ರೀ ಪರಂಜ್ಯೋತಿ ಭಗವತಿ ಭಗವಾನರಿಗೆ ನಾನು ಅಪಾರ ಧನ್ಯವಾದಗಳನ್ನು ಅರ್ಪಿಸುತ್ತೇನೆ.